ಅದ ಪಾಪ ಏನ್ ಮಾಡ್ತೈತಿ ಅಂತ ಕೇಳಿದ್ರ ಜ್ಞಾನೇಶ್ವರ ಮೌಲ್ಯವರು ಅಂತಾರ ಒಂದ್ ಮಾತು. ನೀ ಎಷ್ಟು ಪುಣ್ಯ ಮಾಡವನ ಆಗೋ ಅಂದ್ರ ಒಂದ ಕಡ್ಡಿ ಮಕ್ಕನಷ್ಟ ಪುಣ್ಯ ಮಾಡವನ ಆಗಂತಾರ ಜ್ಞಾನೇಶ್ವರ ಮೌಲ್ಯವರು. ಎಷ್ಟು? ಒಂದ ಕಡ್ಡಿ ಮಕ್ಕನಷ್ಟ ಪುಣ್ಯ ಮಾಡಂತಾರ. ನಾವು ಬಾಳ ಪುಣ್ಯ ಮಾಡೇವ್ರಿ ಅಂತೀವಲ್ಲ, ಅವಾಗ ಹೋಗ್ತದ. ನೀ ಯಾವಾಗ ಬಾಳ ಮಾಡೇವಿ ಅಂದಲ್ಲ ಅವತ್ತ ಹೋಗ್ತಂತದ. ತ್ರಣಾಗ್ನಿ ಮೇಳ ಸಮರಸ ಜಾಲೆ ತೈಸೆ ನಾಮ ಕೇಲಾಚ ಪತಹರಿ. ಒಂದು ಹುಲ್ಲಿನ ಬನ್ನಿ ಪರ್ವತದಷ್ಟನ, ಅದಕ್ಕೆ ಬೆಂಕಿ ಎಷ್ಟು ಬೇಕಾಗೈತ್ರಿ? ಬರೇ ಒಂದ ಕಡ್ಡಿ ಮಕ್ಕ, ಒಂದ ಕಡ್ಡಿ ಹಚ್ಚಿದ್ರ ಆ ಹುಲ್ಲಿನ ಬಡಿ ಪರ್ವತದ ಎಷ್ಟು ಇದ್ರೂ ಸುಟ್ಟು ಹೋಗ್ಬಿಡ್ತದ. ಹೌದಿಲ್ಲ? ನಿಂದ ಪರ್ವತದಷ್ಟ ಪಾಪ ಇರ್ಲಿ, ಏನಂತಾರಿಲ್ಲ, ನಿಂದ ಪರ್ವತದಷ್ಟ ಪಾಪ ಇರ್ಲಿ, ಆದ್ರೆ ಅದಕ್ಕೆ ಪುಣ್ಯ ಎಷ್ಟು ಮಾಡಂತ ಹೇಳ್ತಾರೆ ಜ್ಞಾನೇಶ್ವರ ಮೌಲ್ಯವರು. ಬರೇ ಒಂದ ಕಡ್ಡಿ ಮಕ್ಕನಷ್ಟ ಅಂತ, ಒಂದ ಕಡ್ಡಿ ಮಕ್ಕನಷ್ಟು ಪುಣ್ಯ ಮಾಡಿದ್ರ ಪರ್ವತದಷ್ಟ ಪಾಪ ಇದ್ರೆ ಅದು ಸುಟ್ಟು ಹೋಗ್ತದೆ ಅಂತಾರ. ಸುಟ್ಟು ಹೋಗ್ಬಿಡ್ತದ. ರಾಮ 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 ಸೀತಾರಾಮ, ರಾಮ 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 ಸೀತಾರಾಮ, ರಾಮ ಸೀತಾರಾಮ, ರಾಮ ಸೀತಾರಾಮ, ರಾಮ 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 ಸೀತಾರಾಮ. ರಾಮ ಅಂತ ಯಾರಂದ್ರ ಮೊದಲು? ರಾಮ ಅಂತ ಯಾರಂದ್ರಿ? ಶಂಕರ ಪರಮಾತ್ಮ ಭಗವಾನ್ ಅಂದ. ರಾಮ ಅಂತ ಪ್ರಥಮ, ರಾಮ ಅಂತ ಶಿವ ಅಂದ. ಅದು ಯಾವಾಗಂದ ಶಿವ? ಮಂದಾರಗಿರಿ ಪರ್ವತನ್ನ ಕ್ಷೀರಸಾಗರ ಸಮುದ್ರದೊಳಗಿಟ್ಟು ಮತನ್ ಮಾಡುವಾಗ ಒತ್ತಟ್ಟಿಗೆ ವಿಷ ಬಂತು, ಒತ್ತಟ್ಟಿಗೆ ಅಮೃತ ಬಂತು. ಅಮೃತ ಯಾರು ಹಿಡ್ಕೊಂಡ್ರೆ? ಪರಮಾತ್ಮ ಹಿಡ್ಕೊಂಡ, ಕೃಷ್ಣ ಪರಮಾತ್ಮ ಹಿಡ್ಕೊಂಡ. ವಿಷ ಯಾರು ಹಿಡ್ಕೊಳಕ್ ಹೋದ್ರು? ಶಂಕರ ಪರಮಾತ್ಮ. ಯಾಕಂದ್ರ ಆ ಕ್ಷೀರಸಾಗರ ಸಮುದ್ರದೊಳಗೆ ಕೂಡಾಕತ್ತಿತ್ರಿ ಅದು ವಿಷ. ಅದು ವಿಷ ಕುಡಿತಂದ್ರ ಭೂಮಂಡ ಭೂಮಿಗೆಲ್ಲ ಬಂದ ಮಳೆಯಾಗಿ 84 ಲಕ್ಷ ಜೀವರಾಶಿಗಳೆಲ್ಲ ನಾಶ ಆಗಿ ಹೋಗ್ತಾವಂತೇಳಿ ಪರಮಾತ್ಮ ಏನ್ ಮಾಡಿದ? ಶಂಕರ ಪರಮಾತ್ಮ ಏನಂದಾರಿ? ವಿಷ ಕುಡಿಯಾಕ ಪ್ರಾರಂಭ ಮಾಡಿದ. ನೀ ದೇವರಾಗಿ ನೀ ವಿಷ ಕುಡಿದ ಏನು ಬಂದಿತ್ತು ಅಂತ ಕೇಳಿದ್ರೆ ಪರಮಾತ್ಮ ಏನಂದ? ಜಗತ್ತು ಕಲ್ಯಾಣ ಮಾಡಾಕ ನಾ ವಿಷ ಕುಡಿಯಾಕು ಅಂಜೋದಿಲ್ಲ ಅಂದ ಶಂಕರ ಪರಮಾತ್ಮ. ವಿಷ ಕುಡಿಯಾಕು ಅಂಜೋದಿಲ್ಲ ಅಂದ ದೇವರು, ಜಗತ್ ಕಲ್ಯಾಣ ಮಾಡೋ ಸಲುವಾಗಿ. ಅದು ವಿಷ ಕುಡ್ದ. ಏನಂತ ಕುಡ್ದ? ರಾಮ ಅಂತ ಕುಡ್ದ ವಿಷ. ಯಾವಾಗ ರಾಮ ಅಂತ ಕುಡ್ದ, ಇಸಕಂಠ ಅಂತ ಹೆಸರುಕೊಂಡ ನೋಡ್ರಿ. ಮೊದಲು ಕುಡ್ದಿದ್ದ ವಿಷ ಯಾವಾಗ ರಾಮ ಅಂತ ವಿಷ ಕುಡ್ದ, ಕ್ಷೀರ ಸಮುದ್ರದೊಳಗಿನ ವಿಷ ಅದು ಅಮೃತ ಆತಂತನೊಳಗೆ ವಿಷ ಹೋಗಿ ಅಮೃತ ಆತಂತೆ. ನಿಮ್ಮೊಳಗ ರಾಮ ಅಂತ ಬಂದಿದ್ದ ಕಡೆ ಇದ್ರ ನಿಮ್ಮ ಒಳಗಿನ ವಿಷ ಹೊರ ಹೋಗ್ತದೆ, ನಿಮ್ಮೊಳಗ ಅಮೃತವಾಣಿ ಬರ್ತತಿ ಅಂತಾರ. ಈ ಅಮೃತವಾಣಿ ಬರ್ಬೇಕಾದ್ರ ದೇವ್ರ ಏನ್ ಮಾಡ್ತಾನ್ರಿ? ಹಂಗಾರ ಅಕ್ಬರ್ ಭಾಷೆ ಕೇಳಿದಂತ, ಯಾರಿಗ? ಬೀರ್ಬಲ್ಲ ಕೇಳಿದಂತ. ದೇವ್ರ ಹೆಂಗದಾನ, ದೇವ್ರ ಏನ್ ಮಾಡ್ತಾನ ಅಂತ ಕೇಳಿದಂತ್ರಿ ಅಕ್ಬರ್ ಭಾಷೆ ಬೀರ್ಬಲ್ಲ ಕೇಳಿದಂತ. ಇವ ತಿಳಿಲಾರ್ದ ಮನಿಗೆ ಓಡಿ ಬಂದ, ಚಿಂತ ಹತ್ತಿ ಮಕ್ಕೊಂಡಾರಿ ಮನಿ ಒಳಗ. ಬೀರ್ಬಲ್ಲನ ಮಗ 6 ವರ್ಷದ ಬಾಲಿ ಇದ್ಲು. ಆ ಬಾಲಿ, ಯಾಕಪ್ಪ ನೀ ಎಂದು ಚಿಂತೆ ಮಾಡಿದವನಲ್ಲ, ನೀ ಯಾಕೆ ಮಕ್ಕೊಂಡಿ? ಇಲ್ಲ, ದೇವ್ರು ಏನ್ ಮಾಡ್ತಾನ, ದೇವ್ರು ಹೆಂಗದಾನಂತ ನನ್ನ ಅಕ್ಬರ್ ಭಾಷೆ ರಾಜ್ಯಕ್ಕೆ ಹೇಳಿದಾನ. ನನಗೆ ಉತ್ತರ ಸಿಕ್ಕಿಲ್ಲ, ನಾನು ಚಿಂತೆಗ್ರಸ್ತಲಾಗಿ ಮಕ್ಕೊಂಡೇನೆ ಅಂದ. ಆ ಹುಡುಗಿ ಅಂತಂತ್ರಿ, ಇಷ್ಟಕ್ಕೆ ಯಾಕೆ ಚಿಂತೆ ಮಾಡತ್ತೀಯಪ್ಪ, ನಡೆ ಹೋಗೋಣ ಅಂತಂತ್ರಿ. ರಾಜನ್ ಮುಂದೆ ಹೋಗಿ ಆ ಬೀರ್ಬಲ್ಲ ತನ್ನ ಮಗಳನ್ನ ನಿಲ್ಸಿದ. ಯಪ್ಪ, ನನಗನಿಕೆ ಹೇಳಿದಾಗ್ಲಿಲ್ಲ ರಾಜರ,
ಮತ್ತೆ ನನ್ನ ಮಗಳು ಹೇಳ್ತಾಳಂತ ಕೇಳ್ರಿ ಅಂದ. ಅಲ್ಲೇ ನಿನಗೆ ಹೇಳಲ್ಲ ಅಂತ ಅದನ್ನ ಅಕ್ಕಿಗೆ ಹೇಳುವಂತ ಅದು ಹೆಂಗ್ ಹುಟ್ಟೈತಿ ಅಂತ ಕೇಳಿದ. ಆ ಭಗವಂತ ನಿಶ್ಚಾಪ ಯಾರ ಬಾಯಲ್ಲಿ ಏನ್ ಮಾತಾಡ್ತಾದೋ ಗೊತ್ತಿಲ್ಲ, ಹೇಳ್ತಾಳಂತ. ಅವಾಗ ಆ ಹುಡುಗಿ ರಾಜ ಕೇಳಿದ, ಏನ್ ತಂಗಿ ನಿನಗೆ ವಯಸ್ಸು ಎಷ್ಟದಾವ್? ಬಾಳ ಅಂದ್ರ 6 ವರ್ಷ ಇರ್ಬೇಕ. ಮತ್ ನಾ ಹೇಳಿದ ಪ್ರಶ್ನೆಕ ನಿನ್ ಕಡೆ ಉತ್ತರ ಅದಾನ ಅಂತ ಕೇಳಿದ. ಐತ್ರಿಪ್ಪ ನಾ ಹೇಳ್ತೀನಿ ಅಂತ್ರಿ ಆ ಹುಡುಗಿ. ಹೇಳಂಗಾರ ದೇವ್ರ ಏನ್ ಮಾಡ್ತಾನ, ದೇವ್ರು ಹೆಂಗದಾನ ಅಂತ ಕೇಳಿದಂತ ಅಕ್ಬರ್ ಬಾಷಾ. ಯಾರಿಗೆ? ಆ ಹುಡುಗಿ ಕೇಳಿದಂತ. ಅವಾಗ ಹುಡುಗಿ ಹೇಳ್ತಂತ, ಮತ್ತೆ ಹೇಳವ್ರು ಎಲ್ಲಿರ್ಬೇಕು, ಕೇಳವ್ರು ಎಲ್ಲಿರ್ಬೇಕ್ರಿ ರಾಜ್ರಿ ಅಂತ ಕೇಳ್ತಂತ್ರಿ ಹುಡುಗಿ. ಹೇಳವ್ರ ಎಲ್ಲಿರ್ಬೇಕು ಮತ್ತೆ ಕೇಳವ್ರು ಎಲ್ಲಿ ಕುಂದಿರ್ಬೇಕಂತ ಕೇಳ್ತ. ಮತ್ತೆ ಹೇಳವ್ರು ಸಿಂಹಾಸನದಾಗಿರ್ಬೇಕ, ಕೇಳವ್ರ ತೆಳಗ್ ಕುಂದಿರ್ಬೇಕು. ಮತ್ ನಾ ಸಿಂಹಾಸನದಾಗ ಹೋಗಿ ನಿಮ್ಮ ತೆಳಗ್ ಬಾಲ್ ಅಂದ್ರಿ. ಹೌದು, ನಾ ಹೇಳ್ಬೇಕಿಲ್ಲ. ಹೇಳವ್ರ ಎಲ್ಲಿರ್ಬೇಕು, ಸಿಂಹಾಸನದಾಗಿರ್ಬೇಕು. ಕೇಳವ್ರ ತೆಳಗ್ ಕುಂದಿರ್ಬೇಕು. ಹೌದಿಲ್ಲ? ಮತ್ ನೀ ಸಿಂಹಾಸನದಾಗ ಕುಂತಿದ್ವಿ, ನೀ ತೆಳಗ್ ಬಾ, ನಾ ಮ್ಯಾಗ ಹೋಗ್ತೇನೆ ಅಂದ್ಲು. ಆಯ್ತು, ನೀ ಹೇಳ್ದಂಗಾಗಲಿ ಅಂತ ಹೇಳಿ ಹೋಗಿ ಆ ಸಿಂಹಾಸನದಾಗ ಕುಂತ್ರಿ ಹುಡುಗಿ. ಹೇಳುವ ಈಗಾರ ಅಂದ, ದೇವ್ರು ಮಾಡೋದು ಇದೇ ಕೆಲಸ ನೋಡ ಅಂತ್ರಿ ಆ ಹುಡುಗಿ. ಏನಂತ? ದೇವ್ರು ಮಾಡೋದು ಇದೇ ಕೆಲಸ ಅಂತ್ರಿ. ನೀ ಏನ್ ಕೇಳಿದಿ? ದೇವ್ರು ಏನ್ ಮಾಡ್ತಾನಂತ ಕೇಳಿಲ್ಲ, ದೇವ್ರು ಮಾಡೋದು ಇದೇ ಕೆಲಸ. ಅದೆಂತ ಕೆಲಸ ಅಂತ ಕೇಳಿದಾರೆ. ಕೆಟ್ಟ ಬುದ್ಧಿ ಬಂದವ್ರನ್ನ ತೆಳಗಿಳಿಸ್ತಾನ, ಒಳ್ಳೆ ಬುದ್ಧಿ ಇದ್ದವ್ರನ್ನ ಮ್ಯಾಲ ಕುಂದಿರ್ಸ್ತಾನ ನೋಡ ಅಂತ ಹೇಳ್ತಂತ್ರಿ ಅವ್ರಿಗೆ. ನಿನಗೆ ಕೆಟ್ಟ ದುರ್ಬುದ್ಧಿ ಬಂದಿತ್ತು, ನೀ ತೆಳಗ್ ಹೋಗಿ, ನನಗೆ ಒಳ್ಳೆ ಬುದ್ಧಿ ಬಂದಿತ್ತು, ಮ್ಯಾಲ ಕುಂದಿರ್ಸ್ತಾನ ದೇವ್ರ. ದೇವ್ರು ಮಾಡೋದು ಇದೇ ಕೆಲಸ ನೋಡ ಅಂತ ಹೇಳ್ತಂತ್ರಿ ಅವ್ರಿಗೆ. ರಾಜಂದ ಬಾಳ ಚಂದ ಉತ್ತರ ಕೊಟ್ಟಿರುವ ಅಂದಾರಿ. ಅದಕ್ಕೆ ಭಗವಂತ ಏನ್ ಮಾಡ್ತಾನ, ಒಳ್ಳೆ ಬುದ್ಧಿ ಇದ್ರ ಮ್ಯಾಲ ಕುಂದಿರ್ಸ್ತಾನ, ಕೆಟ್ಟ ಬುದ್ಧಿ ಬಂದ್ರ ತೆಳಗ್ ಕುಂದಿರ್ಸ್ತಾನ. ಆ ರಾಜ ಕುರ್ಚಿನ ಮೇಲೆ ಕುಂತಾಗ ಕೇಳಿದ ಇನ್ನೊಂದು ಮಾತು, ದೇವ್ರ ಹೆಂಗ ಏನ್ ಮಾಡ್ತಾನಂದ್ರೆ ಉತ್ತರ ಚಲೋ ಕೊಟ್ಟಿವ, ನಿನ್ನಿಂದ ನನಗೆ ಉಪದೇಶ ಆತು. ಮತ್ತ ದೇವ್ರು ಹೆಂಗದಾನ ಅಂತ ಕೇಳ್ತ್ರಿ. ದೇವ್ರು ಹೆಂಗದಾನಂದ್ರ ಒಂದು ಚರಿಗೆ ಹಾಲು ತಂಬಾಯಪ್ಪ ಅಂತ ಕೇಳ್ರಿ ರಾಜಗೆ. ಒಂದು ಚರಿಗೆ ಹಾಲು ತಂದು ಅಕ್ಬರ್ ಬಾಷಾನ ಕೈಯಾಗ, ಅಕ್ಬರ್ ಬಾಷಾ ತಂದ ಹುಡುಗಿ ಕೈಯಾಗ ಕೊಟ್ಟ. ದೇವ್ರು ಹೆಂಗದಾನಂತ ಕೇಳಿರಲ್ಲ ರಾಜ್ರ, ಹೌದು ಅಂತು. ಮತ್ತ ಇದ್ರೊಳಗ ಹಾಲಿನೊಳಗ ಬೆಣ್ಣಿ ತೋರಿಸಲ್ಲ ಅಂತ ಕೇಳ್ತ್ರಿ ಅವ್ರಿ. ಹಾಲಿನೊಳಗ ಬೆಣ್ಣಿ ತೋರಿಸಂತ ಕೇಳ್ತು. ರಾಜನಂದ ಏನಂತ, ಯವ್ವ ಇದ್ರೊಳಗ ಬೆಣ್ಣೆ ಬರಬೇಕಾದ್ರ ಹಾಲು ಕಾಸ್ಬೇಕು, ಅದನ್ನ ಹೆಪ್ಪಾಕ್ಬೇಕು, ಅದ ಮೊಸರಾದಾಗ ಅದರೊಳಗ ಕಡಗೋಲಿಟ್ಟ ಕಡಿಬೇಕು, ಅವಾಗ ಬೆಣ್ಣೆ ಬರ್ತತಿ ಅಂದ ರಾಜ. ಅವಾಗ ಏನಂದ್ಲ ಗೊತ್ತೇನ್ರಿ ಆಕಿ? ಹಾಲನ್ನ ಕಾಸಬೇಕು, ಹೆಪ್ಪಾಕ್ಬೇಕು, ಮೊಸರು ಮಾಡ್ಬೇಕು, ಅವಾಗ ಕಡಗೋಲಿಟ್ಟ ಕಡದಾಗ ಹೆಂಗ ಬೆಣ್ಣೆ ಬರ್ತತಿ, ಇಷ್ಟು ಕೆಲಸ ಐತಿ ನೋಡ ದೇವ್ರು ಕಾಣಬೇಕಾದ್ರ ಅಂತ ಹೇಳಿದ್ರು. ಇಷ್ಟು ಕೆಲಸ ಐತಿಲ್ಲ ಬೆಣ್ಣೆ ಬರಬೇಕಾದ್ರ ನಿನ್ನ ಮನಸ್ಸಿನೊಳಗ ನಾಮದ ಕಡಗೋಲಿಟ್ಟು ನೀ ಕಡಿಬೇಕು, ರಾಮಣ್ಣದ ನಿನ್ನ ಬಾಯಾಗ ಬರಬೇಕು, ಅಂದಾಗ ಪರಮಾತ್ಮ ಕಾಣ್ತಾನ ನೋಡು ಅಂತ ಕೇಳಿದನಂತ. ಅವಾಗ ಏನ್ ಮಾಡಿದ ಅಕ್ಬರ್ ಬಾಷಾ, ಇಷ್ಟು ರಾಜವಿದ್ರು ಇದು ಶಾಶ್ವತ ಅಲ್ಲ, ಇದು ಅನಿತ್ಯ ಅಂದ ನೋಡು ರಾಜ. ಇವತ್ತಿನಿಂದ ರಾಜ ಬೇಡ ಅಂತ ಹೇಳಿದಂತ. ಇವತ್ತಿನಿಂದ ಈ ರಾಜನ ಬೇಡ, ನಾವು ಶಂಕರ ಶರಣರ ಬೆನ್ನತ್ತನಂತ ಸಂತರ ಶರಣರ ಬೆನ್ನತ್ತುವುದು ಅಂತವು. ನಾವು ಬರೀ ಒಂದು ಮನಿ ಬಿಟ್ಟು ಹೊರಗೆ ಬರಾಕ ತಯಾರಿಲ್ಲ. ನಮಗೆ ನಿಮಗೆ ಎಂತ ಮಾಯಾ ಹಿಡ್ಕೊಂಡೈತೆ ಅಂತ. ಈ ಮಾಯಾ ಪ್ರಪಂಚ ಹೆಂಗೈತಿ ಅಂತ ಕೇಳಿದ್ರೆ, ಪಂಜರದೊಳಗ ಒಂದು ಗಿಳಿ ಅದ, ಆ ಪಂಜರದೊಳಗ ಗಿಳಿ ಐತಿ, ಅದಕ್ಕೆ ಹಾಲಿಟ್ರೆ ಸುಖ ಅನಿಸೈತೇನ? ಅದಕ್ಕೆ ಹಣ್ಣು ತಿಂದ್ರೆ ಸುಖ ಅನಿಸೈತೇನ್ರಿ? ಏನ್ ತಿನ್ಸಿದ್ರು ಸುಖ ಇಲ್ಲ. ಒಂದು ದಿನ ತಪ್ಪಿಸಿ ಹೋಗಿ ಗಿಡದ ಮರದ ಮೇಲೆ ಕುಂದಿರ್ತಾವ ಗಿಳಿ ಅಂತದ, ನನ್ನ ಮಾಲಕ ಹಣ್ಣು ತಿನ್ನಿಸಿದ, ಹಾಲು ಹಾಕಿದ, ಏನು ಮಾಡಿದ್ರು ಸುಖ ಅನಿಸ್ಲಿಲ್ಲ,
ನನಗೆ ಇವತ್ತು ಸುಖ ಅನಸ್ತು ಅಂತ್ರಿ ಅವು ಪಂಜರ ಬಿಟ್ಟು ಬಂದು ಕುಂತಾಗ. ಈ ಮನುಷ್ಯ ಜನ್ಮ ಆ ಗಿಳಿಗಂದ ಹೆಂಗ ಪಂಜರ ಇತ್ತಲ್ಲ, ಈ ಮನಿ ಮಾರಿಗಳೆಲ್ಲ ಮನುಷ್ಯರಿಗೆ ಪಂಜರ ಅದಾವ. ಈ ಮನೆಯ ಮಾಯದ ಪಂಜರ ನೀವು ಬಿಟ್ಟ ಹೊರಗೆ ಪರಮಾತ್ಮನ ಸಲುವಾಗಿ ಬರ್ಲಿಲ್ಲ ಅಂದ್ರ ನಿಮಗೆಂದು ಆನಂದ ಆಗೋದಿಲ್ಲ. ನಿಮಗ ಜೀವನ ಮುಕ್ತಿ ಕನಸು ಮನಸ್ಸಿನಾಗೂ ಕಾಣೋದಿಲ್ಲ ಅಂತಾರವರು. ಕನಸು ಮನಸ್ಸಿನ್ಯಾಗ ಕಾಣೋದಿಲ್ಲ ಜೀವನ ಮುಕ್ತಿ. ಮನುಷ್ಯ ಮಾಯ ಪ್ರಪಂಚವನ್ನ, ಈ ಮಾಯ ಪಂಜರವನ್ನ ಬಿಟ್ಟು ಬರಬೇಕು ಅಂತಾರ. ಉಜಾಲೆ ಭಾಗ್ಯಾತ ಹಂಗೆ ಚಿಂತವಾರಲೆ ಸಂತ ದರ್ಶನಿಯ ಲಾಭ ಪದ್ಮನಾಭ ಜೋಡಿಲ ಸಂಪುಷ್ಟಾಯ ಹೃದಯ ಪೇಟೆ ಕರುಣೆ ಪೋಟಿ ಶಾತವು. ಮನುಷ್ಯನಿಗೆ ಏನಿರ್ಬೇಕ್ರಿ ಅಂದ್ರ ಈಗಿನ ಸಂಪ್ರದಾಯದೊಳಗ, ಈಗಿನ ಚಲಾವಣೆ ಒಳಗ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ರಿ. ಒಬ್ಬರನ್ನ ಕಂಡ್ರಿಗೆ ಒಬ್ಬರಿಗೆ ಆಗಲ್ಲ. ಅವನ ಕಂಡ್ರಿಗೆ ಇವನಿಗೆ ಆಗೋದಿಲ್ಲ, ಇವನ ಕಂಡ್ರ ಇವನಿಗೆ ಆಗೋದಿಲ್ಲ. ಬರೀ ಇದ ನಡೆದ್ ಬಿಟ್ಟತ್ರಿ ಇದು. ದೇವ್ರೇನಂತಾನ, ಒಬ್ಬರನ್ನ ಕಂಡ್ರ ನಿನಗಾಗೋದಿಲ್ಲ, ಅವನ ಕಂಡ್ರ ಅವನಿಗೆ ಆಗಲ್ಲ, ಅವನ ಕಂಡ್ರೆ ಅವನಿಗೆ ಆಗಲ್ಲ. ದೇವ್ರೇನಂತಾನ, ನಿಮ್ಮನ್ನ ಕಂಡ್ರ ನನಗಾಗೋದಿಲ್ಲ ಅಂತ. ಭಗವಂತ ಏನಂತಾನ, ನಿಮ್ಮನ್ನ ಕಂಡ್ರೆ ನಮಗಾಗೋದಿಲ್ಲ. ಯಾಕ? ನೀವು ಒಂದಾಗಿ ಇರುತ್ತಾನ ನಾ ಎಂದು ಅಲ್ಲಿ ಬರೋದಿಲ್ಲ ಅಂತ. ನಿಮ್ಮ ಮನಸ್ಸನ್ನ ನನ್ನ ಮೇಲೆ ಎಲ್ಲರೂ ಒಂದಾಗಿ ನೀವು ಯಾವಾಗಿರ್ತೀರಿ, ನನ್ನ ಕೃಪಾಶೀರ್ವಾದ ನಿಮಗ ಆಗ್ತದೆ ನೋಡ ಅಂತಾರ ಪರಮಾತ್ಮ. ನಮಗ ನಿಮಗಾಗ್ತದೆ ಅಂತಾನ. ದೇವರ ಮನೆಗಿದು ಈ ಜಗವೆಲ್ಲ, ಬಾಡಗಿದಾರರು ನಾವುಗಳೆಲ್ಲ. ಯಾವುದು ಶಾಶ್ವತ ಇಲ್ಲ, ಯಾವುದು ನಮ್ಮ ಹಿಂಬಾಲೆ ಬರೋದೂ ಇಲ್ಲ. ನಿಮ್ಮ ಭಾವ ಹೆಂಗಿರಬೇಕು ಅದಂತ ಕೇಳಿದ್ರೆ ಕುಂತಾದೇವಿ ಒಂದು ಮಾತನ್ನ ಕೇಳ್ತಾಳ. ಅದು ಏನಂತ ಕೇಳ್ತಾಳ್ರಿ, ಏ ಕೃಷ್ಣ ಪರಮಾತ್ಮ, ನನ್ನ ಮಕ್ಕಳನ್ನ ಬಡವಳನ್ನಾಗಿ ಮಾಡು ಅಂತಾಳ. ನನ್ನ ಮಕ್ಕಳನ್ನ ಬಡವನ್ನಾಗಿ ಮಾಡು ಅಂತಾಳ. ನನ್ನ ಮಕ್ಕಳಿಗೆ ಯಾವ ರಾಜ ಸಿಗದಂತೆ ಮಾಡು. ಯಾವ ತಾಯಿ ಅಂತಾಳೇನಿದನ್ನು? ಯಾವ ತಾಯಿ ಅನ್ನಲ್ಲ. ಅಲ್ಲವಾ, ನಿನ್ನ ಕೌರವರಿಗೆ 5 ರಾಜರ ಬಿಟ್ಟು ಕೊಡಂದ, ಪಾಂಡವರಿಗೆ ಬಿಟ್ಟು ಕೊಡ್ಲಿಲ್ಲ. 5 ಗ್ರಾಮಾರ ಬಿಟ್ಟು ಕೊಡಂದ, ಅದು ಬಿಟ್ಟು ಕೊಡ್ಲಿಲ್ಲ. ಮತ್ತೆ ದುರ್ಯೋಧನ ಏನಂದ, ಸೂಜಿ ಮನಿ ಮೇಲೆ ಅಷ್ಟು ಮಣ್ಣು ಬರ್ತೈತ್ರಿ, ಸೂಜಿ ಮನಿ ಮ್ಯಾಗ ಎಷ್ಟು ಮಣ್ಣು ಬರ್ತೈತಲ್ಲ ಅಷ್ಟು ಬಿಟ್ಟು ಕೊಡೋದಿಲ್ಲ ಅಂದಾರಿ. ಯಾರ? ದುರ್ಯೋಧನ. ಅವಾಗ ಇಷ್ಟ ಅಂದಾನ. ಮತ್ತವ್ರ ಕೌರವ್ರನ್ನ ಹೆಂಗ್ ಹಿಡಿದು ಭೂಮಿ ಮೇಲೆ ಅಂತ ಕೇಳಿದ ಕುಂತಾದೇವಿಗೆ. ಕುಂತಾದೇವಿ ಏನಂದ್ಲ, ಒಂದು ಸೂಜಿ ಮಣ್ಣಿನಾಗ ಮಣ್ಣು ಬಂದೈತಲ್ಲ ಅದನ್ನ ನಾವೇನು ಒಯ್ಯವ್ರದ ಪರಮಾತ್ಮ ಅದು ಬೇಡ ಅಂದ್ಲ. ಎಂತ ಭಾವ ನೋಡ್ರಿ ಹಿಂಗ. ಅದು ಬೇಡ ಅಂತಂದ್ರು. ಇಲ್ಲೇ ಈ ಜಗತ್ತಿನ ಮ್ಯಾಲ ಒಂದ ತಾಯಿಲೆ 2 ಮಕ್ಕಳು ಇರ್ತಾರ. ಅವಾಗೊಂದು ಗುಂಟೆ ಜಗ ಹೆಚ್ಚಿಗೆ ಹೋಗೈತೆ ಅಂದ್ರೆ ಮೊದಲು ಅವನ್ ಯಾವಾಗ ಕಡಿಲು ಅಂತಾರ. ಅವನ ಕಡಿಲು ಬಡಿಲು ಹೊಡಿಲು ಅಂತಾರ. ಅಂದ್ರ ಮನುಷ್ಯನಿಗೆ ಯಾವ್ದು ಬೇಕಂದ್ರೆ ಸಂಸ್ಕಾರ ಬೇಕು. ಅದು ಎಂತ ಸಂಸ್ಕಾರ ಬೇಕಂತಾರ. ಒಬ್ಬ ಸಂತರು, ಒಬ್ಬ ಶ್ರೀಮಂತ ಒಂದು ನಾಯಿ ಪೇಟೆ ಒಳಗಂದ ತಂದ. ಅದು ಯಾರ ಮನ್ಯಾಗಿನ ನಾಯಿ ರೀ? ಸಂತರ ಮನೆಯಾಗಿನ ನಾಯಿ ಮಾರಾಕ್ ತಗೊಂಡ್ ಬಂದ. ಇದು ಹಿಂಬಾಲಿ ಇನ್ನೊಂದು ತಂಬರಣ ಅಂತೇಳಿ ಒಂದು ನಾಯಿ ತಗೊಂಬಂದ. ಯಾರ ನಾಯಿ? ಎಲ್ಲಿ ತಗೊಂಬಂದ? ಕಟಗರ ಮನೆಯಾಗಿಂದ ತಗೊಂಬಂದ. ಆ ಕಟಗರ ಮನೆಯಾಗಿನ ನಾಯಿ ಒಂದು ಸಂತರ ಮನೆಯಾಗಿನ ನಾಯಿ ಶ್ರೀಮಂತ ತಂದು ಸಾಕಿದ. ಆ ಮನೆಗೆ ಸಂತರು ಹೋದ್ರ ಆ ನಾಯಿ ಅಂತಿದ್ರಿ ಸಂತರ ಮನೆಯಾಗಿನ ನಾಯಿ, ಯಪ್ಪ ಏನೋ ನಿಮ್ಮ ದರ್ಶನ ಆತಂತ ಅದು ಬಾಲ ಅಳಿಗಾಡಿಸ್ಕೊಂತ ಅಡ್ಡಾಡ್ತಿತ್ತು. ಕಟಗರ ಮನೆಯಾಗಿನ ನಾಯಿ ಏನಂತಿತ್ತು, ಇವನು ಯಾವಾಗ ಕಡಿಲು ಯಾವಾಗ ಬಡಿಲು, ಯಾವಾಗ ಕಡಿಲು ಯಾವಾಗ ಬಡಿಲು ಅಂತ.
ಮನುಷ್ಯನ ಮೇಲೆ ಸಂಸ್ಕಾರ ಬೇಕು, ಸಂಸ್ಕಾರ ಅಂತಾರ. ಸಂಸ್ಕಾರ ಇಲ್ಲದ ಮನೆ ಅದು ಸಸಾನಕ್ಕಿಂತ ಕಡಿ ನೋಡಂದಾರ. ಏನಂತಾರ ಅದಕ್ಕೆ? ಸಂಸ್ಕಾರ ಇಲ್ಲದ ಮನಿ ಸಸಾನಕ್ಕಿಂತ ಕಡಿ ನೋಡು ಅಂತಾರ. ಅದಕ್ಕೆ ನಿನಗ ಜ್ಞಾನ ಆಗ್ಲಿಲ್ಲ ಅಂದ್ರೆ ಏನ್ ಮಾಡಂತಾರೆ? ಒಂದು ರೌಂಡ್ ಸಸಾನದೊಳಗೆ ಹಾದ ಬಾ ಅಂತಾರ. ತುಕಾರಾಮ್ ಅಂತಾರ, ಒಂದ ರೌಂಡ್ ಸಸಾನದೊಳಗೆ ಹಾದ ಬಾರು. ಯಾಕೆ ಮಾತಂತಾರ ತುಕಾರಾಮ್ರು? ಸಸಾನದೊಳಗೆ ಹೋದ್ರೆ ಏನ್ ಬರ್ತೈತ್ರಿ? ಅಲ್ಲಿ ಹೋದಾಗ ಬರ್ತೈತಿ ಏನ? ಎಷ್ಟು ಶ್ರೀಮಂತ ಇದ್ರು ಏನ್ ಮಾಡಿದ್ರು ಒಂದು ದಿನ ಇಲ್ಲಿ ಸುಡಾವ್ರದಾರಲ್ಲ, ಅಲ್ಲಿ ವೈರಾಗ್ಯ ಬರ್ತೈತ್ರಿ. ಯಾವ ವೈರಾಗ್ಯ ಅದು? ಸಸಾನ ವೈರಾಗ್ಯ. ಎಂತೆಂತ ಶ್ರೀಮಂತರನ್ನ ಸುಟ್ಟು ಹಾಕ್ಯಾರ ಈ ಸಸಾನ ಬೆಳಗ. ನಮ್ಮನ್ನು ಒಂದು ದಿನ ಬಿಡಾವ್ರದಾರ ಅಂತೀರಿನ? ನಮ್ಮನ್ನು ಒಂದು ದಿನ ಸುಡಾವ್ರದಾರ. ನಮ್ಮನ್ನು ಒಂದು ದಿನ ಸುಡಾವ್ರದಾರ. ಯಾವಾಗ ನಮ್ಮನ್ನು ಒಂದು ದಿನ ಈ ಸಸಾನ ಬೆಳಗ ಸುಡಾವ್ರದಾರ ಅಂತ ಬರ್ತೈತಲ್ಲ, ಅವಾಗ ಜ್ಞಾನ ಉತ್ಪತ್ತಿ ಆಗ್ತದ ನೋಡು ಅಂತ ಹೇಳ. ಜ್ಞಾನ ಉತ್ಪತ್ತಿ ಆಗ್ತೈತ್ರಿ ಮನುಷ್ಯನಿಗೆ. ಅದು ಆ ಜ್ಞಾನ ಉತ್ಪನ್ನ ಆಗ್ಬೇಕಾದ್ರೆ ನಿನ್ನ ಭಾವ ಚಲೋ ಇರಬೇಕಂತ. ಭಾವ ಬಹಳ ಒಳ್ಳೆ ಭಾವ ಇರಬೇಕು. ಕುಂತಾದೇವಿ ಏನಂದ್ಲು? ಅಪ್ಪ ಕೃಷ್ಣ ಪರಮಾತ್ಮ, ನನ್ನ ಮಕ್ಕಳಿಗೆ ಏನು ಸಿಗದಂತೆ ಮಾಡು. ಅದು 12 ವರ್ಷ ವನವಾಸ, 2 ವರ್ಷ ಅಜ್ಞಾತವಾಸ ಸೋಸುವಂತ ಮಾಡಲ್ಲ. ಕೇಳ್ಬೋದು ನಾವು? ಮಕ್ಕಳಿಗೆ ವನವಾಸ ಕೇಳ್ಬೋದ? ಯಾರ ಕೇಳಿರೇನ್ರಿ? ಕೇಳಿಲ್ಲ. ಆ ಕುಂತಾದೇವಿ ಅಂತಾಳ, ಆಗ್ಲಿಂತ 12 ವರ್ಷ ವನವಾಸ ಸೂಸಿದ. ಯಾರೋ ಪಾಂಡವರು ಸೂಸಾಕ್ ಹೋದ್ರು. ಆಯ್ತಂತೇಳಿ ಕೃಷ್ಣ ಪರಮಾತ್ಮನ ಹೋದ. ಏನ್ ಮಾಡಿದಾರೆ ಕೃಷ್ಣ ಪರಮಾತ್ಮ? ಹೋಗು ನಡ್ರಿಪ್ಪ ಹೊಳ್ಳಿ ಅಂದಾರಿ ವನವಾಸ ಬಿಟ್ಟು. ನಾವು ಬರುದಿಲ್ಲ ಅಂದ್ರು. ಬರುದಿಲ್ಲ, ನಮ್ಮ ವನವಾಸ ತೀರ್ಸೇ ಬರ್ತೀವಿ ಅಂದ್ರು ಪಾಂಡವರು. ವನವಾಸ ತೀರಿಸಿ ಬರ್ತೇವೆ ಅಂದಾಗ, ಹಂಗಾರ ನೋಡೋಣ ಅಂತೀವಿ. ಪರಮಾತ್ಮ ಏನ್ ಮಾಡಿದ? ಹಸೆ ತಪ್ಪಲ ತಿಂದು ಬದುಕ್ತಿದ್ರಲ್ಲ, ಗಿಡಗಳೆಲ್ಲ ಒಣಗಿಸಿ ನಿಲ್ಲಿಸಿಬಿಟ್ಟ ಪರಮಾತ್ಮ. ಗಿಡಗಳೆಲ್ಲ ಒಣಗಿಸಿ ನಿಲ್ಲಿಸಿದ. ಏನ್ ತಿನ್ನಾಕತ್ರಿ ಅವರು? ಹೋಗಾಕ್ ರೆಡಿ ಆಗ್ಲಿಲ್ಲ. ಒಣ ತಪ್ಪಲ ತಿಂದು ಬದುಕಾಕತ್ರು. ಅವ್ರು ಕೂಡ ಪರಮಾತ್ಮ ಏನ್ ತಿನ್ನೋದು ಬಂತ್ರಿ? ಒಣ ತಪ್ಪಲ ತಿನ್ನೋದು ಬಂತು. ಯಾಕ? ಮಾಡಿದ್ದು ಮರಯ. ಪರಮಾತ್ಮನ ಮಾಡಿದ್ದ, ಅವನ ಒಣ ತಪ್ಪಲ ತಿನ್ನೋದು ಬಂತು. ಹೌದಿಲ್ಲ? ಹಂಗ ನೀ ಮಾಡಿದ ಪುಣ್ಯ ಅದು ನಿನ್ ಹಿಂಬಾಲ ಐತಿ. ಅದು ಮತ್ತೊಬ್ರಿಗೆ ಹೋಗಲ್ಲ, ನಿನ್ನ ಬಿಡೋದಿಲ್ಲ. ಅಥವಾ ನಿನ್ನ ಮಕ್ಕಳಿಗೆ ಏನು ಸಂಪತ್ತು, ಸಿರಿ ಸಂಪತ್ತು ಏನು ಬೇಡ ಅಂದಿ, ಮತ್ ನಿನ್ನ ಮಕ್ಕಳಿಗೆ ಏನಾರ ಬೇಕು ಹೇಳ ಅಂತ ಕೇಳಿದ. ಯಾರ? ಕೃಷ್ಣ ಪರಮಾತ್ಮ ಕುಂತಾದೇವಿ ಕೇಳಿದ. ನಿನ್ನ ಮಕ್ಕಳಿಗೆ ಏನಾರ ಬೇಕು ಹೇಳ ಅಂತ ಕೇಳಿದ. ಏನಂದ್ರೆ ಕುಂತಾದೇವಿ? ಅವ್ರಿಗೇನು ಸಿಗದಂತೆ ಮಾಡು, ಅವರ ಜೀವ ಇರುತ್ತಾನ ಅವ್ರ ಹಿಂಬಾಲೆ ನೀನಿರೋ ಅಂದ್ಲ. ಏನಂದ್ಲ? ಅವರ ಜೀವ ಇರುವವರೆಗೆ ನೀನ್ ಅವ್ರ ಹಿಂಬಾಲಿದ್ರೆ ಸಾಕಂದ್ಲ. ಇದು ದೇವ್ರಿಗೆ ಗೊತ್ತಾಗಿಲ್ಲ ಅಂತ ಈ ಶಬ್ದ ಕೇಳ. ದೇವ್ರಿಗೆ ವರ ಇದು ಕೇಳಂತ ಪರಮಾತ್ಮ ಗೊತ್ತಾಗಿಲ್ಲ ಅಂತ ಅಂತವರ ಕೇಳಿ ಕುಂತಾದೇವಿ. ಮತ್ತೆ ದೇವ್ರು ನಮ್ಮ ಹಿಂಬಾಲಿದ್ದ ಮೇಲೆ ನಮಗೆ ಯಾವಾಗ ತುಕ್ಕ ಬರ್ಬೋದು ಹೇಳ್ರಿ? ನಮಗೆ ಯಾವಾಗ ಕಷ್ಟ ಬರ್ಬೋದು ಹೇಳ್ರಿ? ಅದಕ್ಕೇನಂತಾರ, ಸುಖ ತಿಂದ ಮೇಲೆ ದುಃಖ ಭೋಗಿಸ್ಲೇಬೇಕು.